ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಲ್ಲ ಮ್ಯಾಮ್, ಮನೇಲಿ ಆಸ್ತಿ ಪಾಲ್ ಕೇಳಿದವರು ಅಖಿಲ ಅವರು ಮತ್ತೆ ಮನೆಯವರು ಊಟ ಯಾಕೆ ಮಾಡಿಲ್ಲ ಅಂತ ಕನ್ಸನ್ ಯಾಕೆ ತೋರಿಸ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಾಳೆ ಬೆಳಿಗ್ಗೆ ಆದ್ರೆ ಕಿತ್ತೋಗೋ ಸಂಬಂಧಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಒಂದ್ ವೇಳೆ ನಾವು ಆಸ್ತಿಯಲ್ಲಿ ಭಾಗ ಕೇಳುವಂತ ಪ್ರೀತು ಕೊಟ್ಟಿದ್ದ ಡೆಡ್ಲೈನ್ ಏನಾದ್ರೂ ಆದಿಗೆ ಗೊತ್ತಾಗಿದ್ಯಾ ಅಂತ? ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಮ್ಯಾಮ್. ಯಾಕಂದ್ರೆ ದೇವಸ್ಥಾನದಿಂದ ಎಲ್ಲರೂ ಮನೆಗೆ ಬಂದಾಗ ಪ್ರೀತು ಕೂಡ ಆದಿತ್ಯ ಮೇಲೆ ಬೇಜಾರಾಗಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ಒಂದು ವೇಳೆ ಪ್ರೀತುನೇ ವಿಷಯ ಹೇಳಿದಿದ್ರೆ ಆ ರೀತಿ ನಡ್ಕೊಂತಿರ್ಲಿಲ್ಲ ಅಲ್ವಾ? ಆದಿತ್ಯಗೆ ವಿಷಯ ಗೊತ್ತಾದ್ರೆ ಮೊದಲು ಸಿಗಾಕೊಳ್ಳೋದು ನಾನೇ ಅನ್ನೋ ಭಯ ಪ್ರೀತುಗಿದೆ. ಹಾಗಾಗಿ ನಿಮ್ಮ ಬಗ್ಗೆ ಖಂಡಿತ ಅವನೇನು ಹೇಳ್ಕೊಂಡಿರಲ್ಲ. ಡೋಂಟ್ ವರಿ ಮ್ಯಾಮ್. ಸರಿ, ಅಲ್ಲಿ ಏನೇನು ನಡೆಯುತ್ತೋ ಎಲ್ಲ ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇರೋ. ಸರಿ ಮ್ಯಾಮ್. ನನಗಂತೂ ಇಲ್ಲಿಂದ ಯಾವಾಗ ಆಚೆ ಬರ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಒಳ್ಳೆ ಪಂಜರದಲ್ಲಿ ಸಿಗಾಕೊಂಡಿರೋ ಗಿಣಿ ಥರ ಆಗೋಗ್ಬಿಟ್ಟಿದ್ದೀನಿ. ಅರಸನ್ ಕೋಟೆಗೆ ಹೋದ್ಮೇಲೆ ತುಂಬಾ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ. ಒಳ್ಳೆ ಬೆಳವಣಿಗೆನೆ. ಬಟ್ ಎನಿವೇಸ್, ನಾನು ಹೇಳೋವರೆಗೂ ನೀನು ಅಲ್ಲಿಂದ ಹೊರಗಡೆ ಬರೋ ಹಾಗಿಲ್ಲ. ಓಕೆ? ಓಕೆ ಮ್ಯಾಮ್. ನಾಳೆ ಹುಟ್ಟೋ ಸೂರ್ಯನಿಗಿಂತ ಮುಳುಗೋ ಸೂರ್ಯ ನನಗೆ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದರೆ ಆ ಸೂರ್ಯ ಜಗತ್ತನ್ನೇ ಕತ್ಲು ಮಾಡದೇ ಇರ್ಬೋದು, ಆದರೆ ಅರಸನ ಕೋಟೆ ಮಾತ್ರ ಕತ್ಲಾಗೇ ಆಗುತ್ತೆ. ಜಯಕ, ರಂಗೋಲಿ ಯಾರು ಹಾಕಿದ್ದು? ಅದು ಅಖಿಲ ಮ್ಯಾಮ್ ಹೇಳಿದ್ರು ಅಂತ ಜನನಿ ಮ್ಯಾಮ್ ರಂಗೋಲಿ ಹಾಕಿ ಹೋಗಿದ್ದಾರೆ ಪಾರು. ಪಾರ್ವತಿ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಯ್, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಅತ್ತೆ ನನಗೆ ರಂಗೋಲಿ ಹಾಕೋದಕ್ಕೆ ಹೇಳಿದ್ರು. ಆದರೆ ಅವ್ರು ಹೇಳಿದ ರೀತಿ ನೋಡಿದ್ರೆ ಅವ್ರು ಬರೀ ಇವತ್ತಿಗೆ ಮಾತ್ರ ರಂಗೋಲಿ ಹಾಕೋದಕ್ಕೆ ಹೇಳಿಲ್ಲ ಅಂತ ನನಗೆ ಅನಿಸ್ತಿದೆ. ಹಾಗಾದ್ರೆ ಮಾಮ್ ಆಸ್ತಿಲಿ ಪಾಲ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅನ್ಸುತ್ತೆ. ಪಾರು, ಯಾಕೆ ಟಲ್ಲಾಗಿದೆಯಾ? ಯಜಮಾನ್ರೆ, ದೇವ್ರ ಮನೇಲಿ ಅತ್ತೆ ಮನೆ ಅಲಂಕಾರ ಮಾಡ್ತಾಯಿದ್ರು. ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಜನನಿಗೆ ಹೇಳಿ ಹೊರಗಡೆ ರಂಗೋಲಿ ಕೂಡ ಹಾಕ್ಸಿದ್ರು. ಸಂಕ್ರಾಂತಿ ದಿನನೇ ಅಮ್ಮಂಗೆ ನಮ್ಮ ಕಡೆಯಿಂದ ಈ ರೀತಿ ನೋವು ಕೊಡುವಂಥ ಪರಿಸ್ಥಿತಿ ಬಂದಿದೆ ಪಾರು. ಆದರೆ ಏನು ಮಾಡೋದು? ಇದು ಅನಿವಾರ್ಯ.
ಹೌದು ಯಜಮಾನ್ರೆ, ಆದರೆ ಅತ್ತೆಯಮ್ಮ ಇಂಥ ಸಂದರ್ಭದಲ್ಲೂ ಸಂಕ್ರಾಂತಿ ಹಬ್ಬನ ಮರ್ತಿಲ್ಲ. ಬಹುಶಃ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮ್ಮ ಹತ್ರ ಮಾತಾಡ್ಬೋದು ಅನ್ಸುತ್ತೆ. ಕಳೆದ ಸಲ ನಾನು ಜನನಿ ಇಬ್ಬರು ಸೇರಿಕೊಂಡು ಹಬ್ಬನ ಆಚರಿಸಿದ್ವಿ. ಆದರೆ ಈ ಸಲ ನನ್ನನ್ನು ದೂರ ಇಟ್ಟು ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಆಸ್ತಿಲಿ ಭಾಗ ಕೇಳಿರೋದ್ರಿಂದ ನಮ್ಮನ್ನು ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಬಿಡು. ಯಾಕೆಂದರೆ ಅಮ್ಮನ ಮನಸ್ಸಿಗೆ ಅಷ್ಟು ನೋವಾಗಿದೆ ಪಾರು. ಇವತ್ತು ನಮ್ಮ ಮನೆಗೆ ಲಾಯರ್ನ ಕರೆಸಿ ನಮ್ಮ ಪಾಲಿಗೆ ಎಷ್ಟು ಆಸ್ತಿ ಬರಬೇಕು ಅಂತ ಹೇಳ್ತಾರೆ. ಅದ್ರ ಡಾಕ್ಯುಮೆಂಟೇಷನ್ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಈ ಮನೆಯಲ್ಲೇ ಇರ್ಬೋದು. ಅಷ್ಟರಲ್ಲಿ ಪ್ರೀತು ಹಿಂದೆ ಯಾರು ಇದನ್ನು ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವು ಯಾರು ಅಂತ ಕಂಡುಹಿಡಿಯೋಣ. ಆಮೇಲೆ ಅಮ್ಮನ ಹತ್ರ ಎಲ್ಲ ನಿಜ ಹೇಳಿ ನಾವೆಲ್ಲರೂ ಮೊದಲಿನ ಥರ ಖುಷಿಯಾಗಿರ್ಬೋದು. ಏನಿದು? ಎಲ್ರಿಗೂ ಹಬ್ಬಕ್ಕೆ ಬಟ್ಟೆ ಕೊಡಕ್ಕೆ ಹೇಳಿದ್ರು ಮ್ಯಾಮ್. ಇದನ್ನ ಹಾಕೊಂಡು ರೆಡಿಯಾಗಿ ಹಾಲಿಗೆ ಬರಬೇಕಂತೆ. ಆಸ್ತಿ ಪತ್ರ ಕೊಡಕ್ಕೆ ಇರಬಹುದು. ಎಲ್ಲರ ಮುಂದೆ ಅಮ್ಮ ನಮಗೆ ಆಸ್ತಿ ಕೊಡೋದ್ರ ಬಗ್ಗೆ ಅನೌನ್ಸ್ ಮಾಡೋ ಟೈಮ್ ಬಂತು ಅಂತ ಅನಿಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.